ಸ್ಟೇಟ್ಮೆಂಟ್ ಆದ ನಂತರ ತಗೊಂಡು ನಿಮ್ಮ ಇದಕ್ಕೆ ಸಂಬಂಧಪಟ್ಟಾಗೆ ಸೋಮವಾರ 1 ಗಂಟೆ ಇದಕ್ಕೆ ನಾವು ಚರ್ಚೆ ಮಾಡಲಿಕ್ಕೆ ಕ್ಲಾರಿಫಿಕೇಶನ್ ಅವಕಾಶ ಮಾಡಿ ಕೊಡುವ. ಈಗ ಪ್ರತಿಪಕ್ಷ ನಾಯಕರು ಪ್ರಾರಂಭ ಮಾಡಿ. ಅಲ್ಲ, ಧನ್ಯವಾದ ನಮಗೆ ಚರ್ಚೆಗೆ ಸಮಯ ನಿಗದಿ ಮಾಡಿಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರನ್ನ ಮನವಿ ಮಾಡ್ತೀವಿ. ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡ್ತೀವಿ. ನಿಮ್ಮ ಮೇಲೆ ನಾನೀಗ ಸದಸ್ಯರು ಹೇಳ್ತಾ ಇದ್ದೇನೆ, ಕೂತ್ಕೊಳ್ಳಿ ಅಥವಾ ಪ್ಲೀಸ್ ನೀವು ಹೊರಗೋಗ್ರಿ. ಅವ್ರು ಮಾತಾಡಲಿ, ಮಾತಾಡಬೇಡಿ, ಕೂತ್ಕೊಳ್ಳಿ ಅಥವಾ ಹೊರಗೆ ನಡೀರಿ. ನೀವು ನೋಡಿ, ಮಾತಾಡಿ. ಆಯ್ತು ನೋಡಿ, ನಾನು ನಮ್ಗೆ ಹೇಳ್ತಾ ಸ್ಪಷ್ಟವಾಗಿ ನಾನು ಹೇಳುವುದು, ಈಗ ನಾನು ನಿಮ್ಮ ಎಜೆಂಡಾ, ವಿರೋಧ ಪಕ್ಷ ನಾಯಕರ ಆರೋಗ್ಯ ಮುಖ್ಯ. ನಿಮ್ಮ ಅಜೆಂಡಾ ಪ್ರಕಾರ ಯಾವಾಗಿದೆ? ನೀವು ಕೊಟ್ಟ ಎಜೆಂಡಾ ಪ್ರಕಾರ ಯಾವಾಗಿದೆ? ಫಸ್ಟ್ ಈ ಅಜೆಂಡ್ಮೆಂಟ್ ಮೋಷನ್ ಆಗಿ 2 ಮತ ನಿಮ್ಗೆ ಎಜೆಂಡಾ ಪ್ರಕಾರವೇ PM ನರೇಂದ್ರ ಸ್ವಾಮಿ, ಶಿವಲಿಂಗೌಡ, ಶಿವಣ್ಣ ಈ ಎಜೆಂಡಾ ಪ್ರಕಾರ ನಮಗೆ ಕೊಡ್ತೇವೆ, ಸಮಯಾವಕಾಶ ಕೊಡ್ತೇವೆ. ಆದ್ಮೇಲೆ ಕೊಡ್ತೀರಾ? ಖಂಡಿತ ಕೊಡ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಯಾವಾಗ ಒಮ್ಮೆ ಬರುದು ಈ ಉಪದ್ರ, ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಒಂದ್ ನಿಮಿಷ ಅಧ್ಯಕ್ಷರೇ, ನಾನು ಒಂದ್ ನಿಮಿಷ ಕೂತ್ಕೊಳ್ಳಿ ಅಮ್ಮ. ಆಗ ಮಾತಾಡ್ಲಿಲ್ಲ, ಈಗ ಮಾತಾಡ್ತೀವಿ. ಕೂತ್ಕೊಳ್ಳಿ, ಈಗ ಮಾತಾಡ್ಲಿಗ ಇಲ್ಲ. ಒಂದ್ ನಿಮಿಷ ತಾವು ಸನ್ಮಾನ್ಯ ಅಧ್ಯಕ್ಷ ಅವಕಾಶವನ್ನ ಕೊಟ್ಟಿದ್ದೀರಾ. ಅಧ್ಯಕ್ಷರೇ, ಒಂದೇ ನಿಮಿಷ. ಕಳೆದ 4 ದಿನದಿಂದ ನಾವು ಸೋಮವಾರ ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದು. ಸನ್ಮಾನ್ಯ ಅಧ್ಯಕ್ಷರೇ, ವಿಧಾನಸಭೆಯ ಪ್ರತಿ ಸದಸ್ಯರ ಮಾಡುವಂತದ್ದು ನಿಮ್ ಕರ್ತವ್ಯ. ಬರೀ ಸದಸ್ಯರಷ್ಟಲ್ಲ, ನಿಮ್ಮ ಅಪೋಸಿಷನ್ ಲೀಡರ್ನು ಕೂಡ ರಕ್ಷಣೆ ಮಾಡುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಇನ್ನು ಬಹಳ ಇಂಪಾರ್ಟೆಂಟ್ ಇಶ್ಯೂ ಅಂತ ಹೇಳಿ ಇದನ್ನ ತಗೊಳ್ರಿ ಅಂತ ಹೇಳ್ತಾ ಇದೀವಿ. ವಿಧಾನಸೌಧದ ಮಾಡಿಲ್ಲ. ಈಗ ಅಶೋಕ್ ಅವರೇ, ನಿಮ್ಮ ರಕ್ಷಣೆ ಸಲುವಾಗಿ ನಾವು ಅಧ್ಯಕ್ಷರೇ, ಅಲ್ಲ, ನೀವೇ ಪ್ರಶ್ನೆ ಮಾಡಿ ವಿರೋಧ ಪಕ್ಷದ ನಾಯಕರಿಗೆ ಶಾಸಕರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ನಾನು ಸೋಮವಾರದಿಂದ ಸೋಮವಾರ ಸೂಚನೆಗೆ ಅವಕಾಶ ಹೇಳಿದ್ದೆ. ನಾನು ಹಾನಿಯಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಕೃಷ್ಣ ಅವರು ಕಂದಾಯ ಸಚಿವರು ಮಾತನಾಡಿದ್ದಾರೆ. ಬೇರೆ ಸದಸ್ಯರುಗಳು ಕೂಡ 2 ನಿಮಿಷ ಮಾತಾಡಬೇಕು ಅಂತ ಇದ್ದಾರೆ. ಅವ್ರು ಹೇಳಲಿ, ಅದು ಮುಗಿದ ತಕ್ಷಣ ಇವ್ರದ್ದು ತಗೊಳ್ಳಿ. ನಾನು ಬೇಡ ಅಂತ ಹೇಳಲ್ಲ, ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ, ಅದನ್ನು ತಗೋಬೇಕು. ಇದೆಯಪ್ಪ, ಇದೆ ಅಜೆಂಡಾದಲ್ಲಿ ಇದೆ ಅಲ್ಲ, ಅಜೆಂಡಾದಲ್ಲಿ ಇದೆ. ಈಗ ಪ್ರಾರಂಭ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ, ಪ್ರಾರಂಭ ಮಾಡಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದೀರಾ. 4 ದಿನ ಇದೇ ತರ ಸದನ ನಡೆಸ್ತೀರಾ ನೀವು? ನಾನು 1-2 ನಿಮಿಷ ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದ್ರೆ ಮಾನ ಮರ್ಯಾದೆ ಇರುತ್ತಾ? ಜನರಿಗೆ ಏನ್ ಹೇಳ್ಬೇಕು? 4 ದಿನ ಬಂದಿರೋರು, 4 ದಿನ ಆಯ್ತು ನನ್ನ ಅಜೆಂಡಾ ಮಾಡಿದ್ರೆ ಮಾಡಕ್ಕೆ ಮಾಡ್ತಾ ಇದ್ದೀರಾ ನೀವು? ವಿರೋಧ ಪಕ್ಷನ ಹಿಂಗೆ ನಡೆಸೋದು ನೀವು? ನಾವು ಹಿಂಗೆ ಮಾಡಿದ್ರೆ ನೀವು ನೋಡಿದ್ದೀವಿ ನಾವು. ನಿಮ್ ಸರ್ಕಾರ ನಾವು ಹಿಂಗೆ ಮಾಡ್ಬೇಕಾ? ಬಾಗಿಲು ಹೊಡೆದಾಗ ನೀವು ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ. ನೀವು ಹೇಳ್ದಾಗೆಲ್ಲ ಅಸೆಂಬ್ಲಿ ನಾವು ಬಂದಿಲ್ಲ. ಅಜೆಂಡಾ ಪ್ರಕಾರ ಇದ್ದಾರೆ, ಅವ್ರು ನಡೆಸಬೇಕು. ನಡೆಸಕ್ಕಾಗಲ್ಲ. ವಿಧಾನಸಭೆ ನಡೆಸಕ್ಕೆ ಅವಕಾಶ ಕೊಡಬೇಕು. ಏನಾಗ್ತದೆ ಮಾಡ್ತಾ ಇದ್ದಾರೆ.
ನಿನ್ನೆ ಯಾಕೆ ಪ್ರಸ್ತಾಪ ಮಾಡಲಿಲ್ಲ? ಈ ತರ ಮಾಡಿ 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 ಚರ್ಚೆ ನಿಂತಿದ್ದೆಲ್ಲ ತರೋದು ಮುಂದಕ್ಕೆ ಹಾಕೋದು 4 ದಿನ ನಡೆದು ಬೆಳಗಾವಿಯಲ್ಲಿ ನೀವು ಮಾಡಬೇಡಿ ಅಂತ ಹೇಳಿದವ್ರು ಯಾರು? ಬೆಳಗಾವಿಯಲ್ಲಿ ದಿನ ಸದನಕ್ಕೂ ಬರಲ್ಲ. ರೋಡೆಲ್ಲ ತಂದ್ರೆ ಅದು ಅನೌನ್ಸ್ ಮಾಡ್ಲಿ. ವಕ್ಫ್ ಬಗ್ಗೆ ಯಾಕೆ ಒನ್ ಸೆಕೆಂಡ್ ಈಗ ಒಂದ್ ಸೆಕೆಂಡ್ ಈ ತರ ಒಂದ್ ಸೈಡ್ ಅಧ್ಯಕ್ಷರು ನೆಕ್ಸ್ಟ್ ಅವ್ರು ವಿರೋಧ ಪಕ್ಷಕ್ಕೆ ಬರ್ತಾರಲ್ಲ, ಇದಕ್ಕಿಂತ ವರ್ಷ ಆಯ್ತು. ಈಗ ನಾನು ರೀತಿಯಲ್ಲಿ ನೋಡಿ, ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಎಲ್ಲರಿಗೂ, ಕಳೆದ 30 ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿ ಕೂತಿಲ್ಲ. ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ. ಅದನ್ನ ಯೋಚನೆ ಮಾಡಿಕೊಂಡು ನೀವು ಮಾಡಿ. ಅದಕ್ಕೆ 30 ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ. ನೀವು ರಿಪೀಟ್ ಆದ್ರ ಯಾವಾಗ ಆಶೀರ್ವಾದನೆ ಮತ್ತೆ ಬಿಡಿ, ನಿಮ್ಗೆ ಯಾವಾಗ ಆಶೀರ್ವಾದನೆ ಮಾಡಿಲ್ವಲ್ಲ? ಈಗ ಒಂದ್ ಸಬ್ಮಿಷನ್ ನೋಡಿ ಅಧ್ಯಕ್ಷರೇ, ನಾನು ನೀವು ಕೊಟ್ಟಿಲ್ಲ ಅಂದ್ರೆ ಸದನ ನಡೆಯಕ್ಕೆ ಅವ್ರು ಹೆಂಗ್ ಮಾಡಿದ್ರು ಹಂಗೆ ನಾವು ಶುರು ಮಾಡ್ತೀವಿ. ಇಲ್ಲ ಶುರು ಮಾಡ್ತೀವಿ, ಇಲ್ಲ ಅಂದ್ರೆ ದಾರಿ ಇಲ್ಲ, ನಮಗೆ ಬೇರೆ ಆಪ್ಷನ್ ಇಲ್ಲ. ನಾವು ನಾನು ಕೃಷ್ಣ ಸಬ್ಜೆಕ್ಟ್ ಅದಕ್ಕೆ ಪ್ರತಿಪಕ್ಷ ಹೌದು ನಿಮಗೆ ಮಳೆ ರೈತರಿಗಾಗಿರೋ ತೊಂದರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.